ಎಸ್ ನಮ್ಮ ಜೊತೆಗೆ ಜಿಬಿ ಮುಖ್ಯ ಆಯುಕ್ತರಾದ ಮಹೇಶ್ ಅವರು ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್, ಈ ಫುಟ್ಪಾತ್ ಕಾರ್ಯಾಚರಣೆ ಎಲ್ಲಿ ತನಕ ಬಂದಿದೆ, ಇನ್ನು ಎಷ್ಟು ದಿನ ನಡೆಸ್ತೀರಂತ? ಫುಟ್ಪಾತ್ ರೈಟ್ ಟು ಫ್ರೀ ಮೂವ್ಮೆಂಟ್ ಆನ್ ಫುಟ್ಪಾತ್ಸ್ ಅಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದ ಪ್ರಕಾರ ನಾವು ಒಂದು ಮೇನ್ ಆರ್ಟೀರಿಯಲ್ ರೋಡ್ಸ್ನಲ್ಲಿ ಎಲ್ಲೆಲ್ಲಿದೆ ಐಡೆಂಟಿಫೈ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಇಟ್ ವಿಲ್ ಬಿ ಅ ಕಂಟಿನ್ಯೂಯಿಂಗ್ ಪ್ರೋಗ್ರಾಮ್ ಟಿಲ್ ವಿ ಎನ್ಶ್ಯೂರ್ ದಟ್ ಸಾಕಷ್ಟು ಜಾಗದಲ್ಲಿ ಸಮಸ್ಯೆನೇ ಇಲ್ಲ. ಸೊ ಅದಕ್ಕೆ ಎಲ್ಲೆಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಥವಾ ಎನ್ಕ್ರೋಚ್ಮೆಂಟ್ ಇದೆ ಅದನ್ನು ಹುಡುಕಿ ಕ್ರಮ ತಗೊಳ್ತೀವಿ. ಎಲ್ಲಿ ತನಕ ಹೋಗುತ್ತಂತ ಈ ಒಂದು ಕಾರ್ಯಾಚರಣೆ ಅಂತ? ಇನ್ನು ಸುಮಾರು ದಿನ ನಡೆಯುತ್ತಾನೆ ಹೇಗೆ ಸರ್? ಜಸ್ಟ್ ಲುಕಿಂಗ್ ಅಟ್ ಏರಿಯಾಸ್ ವೇರ್ ನಮಗೆ ಸಮಸ್ಯೆ ಬರ್ತಾ ಇದೆ, ಜನರಿಗೆ ಅನುಕೂಲ ಆಗ್ತಾ ಇದೆ, ಅದರ ಬಗ್ಗೆ ಒಂದು ಮಿನಿಸ್ಟರ್ ಹೇಳಿದ್ರು, ಪ್ಲೀಸ್ ಡೂ ಇಟ್ ಇನ್ ಆರ್ಟಿರಿಯಲ್ ರೋಡ್ಸ್ ಇಲ್ಲ, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸು ಜಾಸ್ತಿ, ಜನರು ಪೀಪಲ್ ಆರ್ ಆಕ್ಸಿಡೆಂಟಲ್ ಡೆತ್ಸ್ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದ್ದ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಸೊ ಅಟ್ ಲೀಸ್ಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಫಾರ್ ದಿಸ್ ವೀಕ್ ಅಟ್ ಲೀಸ್ಟ್ ಖಂಡಿತ ಮಾಡ್ತೀವಿ. ಸರ್, ಮತ್ತೆ ಅವ್ರಿಗೆ ಪರ್ಯಾಯವಾಗಿ ಏನಾದ್ರು ಜಾಗ ನಿರ್ಧಾರ ಮಾಡಿ? ನಾವು ಖಂಡಿತ ಪರ್ಯಾಯವಾಗಿ, ಯಾಕಂದ್ರೆ ನಮ್ಮ ವೆರೆವರ್ ಇಟ್ಸ್ ನಾಟ್ ದರ್ ಇಸ್ ನೋ ಪರ್ಯಾಯವಾಗಿ ಅಂತ ಹೇಳಿಬಿಟ್ರೆ ಇಟ್ ಈಸ್ ಓನ್ಲಿ ಫಾರ್ ಸಮ್ ಪೀಪಲ್ ಹೂ ಆರ್ ಕಾಲ್ ಏನೋ ವೆಂಡಿಂಗ್ ಮಾಡಿದ ಜನರಿಗೆ ಖಂಡಿತ ಪರ್ಯಾಯ ಮಾಡಲೇಬೇಕಾಗ್ತದೆ, ಮಾಡ್ತೀವಿ. ಇಶ್ಯೂ ಇಸ್ ಓನ್ಲಿ ಫಾರ್ ಯಾರು ನಾವು ಫುಟ್ಪಾತ್ನಲ್ಲಿ ಅಬ್ಸ್ಟ್ರಕ್ಷನ್ಸ್ ಎಲ್ಲ ಮಾಡಿದ್ದಾರೆ, ಜನರಿಗೆ ಓಡಾಡಲಿಕ್ಕೆ ಅನಾನುಕೂಲ ಮಾಡಿದ್ದಾರೆ, ಅವರಿಗೆ ಏನು ಪರ್ಯಾಯ ಇಲ್ಲ, ಬಿಕಾಸ್ ದೇ ಹ್ಯಾವ್ ಟು ವೇಕೆಟ್. ಸೊ ಅದು ಖಂಡಿತ ನಾವು ಮಾಡ್ತೇವೆ. ಯಾರು ವೆಂಡಿಂಗ್ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಸ್ಟ್ರೀಟ್ ವೆಂಡಿಂಗ್ ಏನಾದ್ರು ಮಾಡ್ತಾ ಇದ್ದಾರೆ, ಅದು ಕಾನೂನು ಪ್ರಕಾರ ನಾವು ಖಂಡಿತ ವ್ಯವಸ್ಥೆ ಮಾಡ್ತೀವಿ. ವ್ಯಾಪಾರಸ್ಥರು ಕಡೆ ಆಕ್ರೋಶ ಹೊರಾಗ್ತಿದ್ರು, ಸರ್ ಸರಿಯಲ್ಲ, ನಮಗೆ ಜಾಗ ನಿಗದಿ ಮಾಡಿ ಅಂತ ಕೇಳ್ತಿದ್ದಾರೆ. ಅದು ಸ್ಟ್ರೀಟ್ ವೆಂಡರ್ಸ್ ಖಂಡಿತ ಜಾಗ ನಿಗದಿ ಮಾಡಲಿಕ್ಕೆ ಕ್ರಮ ತಗೊಳ್ತಾರೆ. ಆಸ್ ಆಫ್ ನೌ ಅವರು ಸೈಡ್ ರೋಡ್ಸ್ ಏನೆಲ್ಲ ಇದೆ ಖಂಡಿತ ಅವರಿಗೆ ಏನು ಸ್ಟಾಪ್ ಮಾಡ್ತಾ ಇಲ್ಲ. ಇನ್ನೊಂದು ವಾರ ಇದೆ ನಡೀತು ಸರ್ ಕಾರ್ಯಾಚರಣೆ ಹಾಗಾದ್ರೆ? ಡಿಪೆಂಡ್ಸ್ ಆನ್ ನಮ್ಮ ಜನರು ಹೋಗ್ತಾ ಇರ್ತಾರೆ, ವೆನ್ ದೇ ಸಿ ದಟ್ ದರ್ ಇಸ್ ಎನಿ ಅಬ್ಸ್ಟ್ರಕ್ಷನ್ ಅವಾಗ ಮಾಡ್ತಾರೆ. ಸರ್, ಈಗ ಪಾಲಿಕೆ ಬಜಾರ್ ಸರ್, ಈಗ ವಿಜಯನಗರದಲ್ಲಿ AC ಬಜಾರ್ ಆಗಿದೆ, ಬಟ್ ಅದು ವರ್ಕ್ ಆಗಿಲ್ಲ. ಮತ್ತೊಂದು ಕಡೆ ಮಲ್ಲೇಶ್ವರಂ ಇನ್ನೂ ಉದ್ಘಾಟನೆ ಆಗಿಲ್ಲ ಸರ್. ಅದು ವಿ ಹ್ಯಾವ್ ಕಾಲ್ಡ್ ಬಿಡ್ಸ್, ಯಾರಾದರೂ ಬರ್ಲಿಕ್ಕೆ ತಯಾರಿದ್ರೆ ಖಂಡಿತ ಅವರಿಗೆ ನಾವು ಟೆಂಡರ್ ಕರೆದು ಅವರಿಗೇನೆ ವ್ಯವಸ್ಥೆ ಮಾಡ್ತೀವಿ. ವಿಜಯನಗರ ಪಾಲಿಕೆ ಬಜಾರ್ ಸರ್ ಈಗ ಓಪನ್ ಆಗಿದೆ, ಜನ ಓಡಾಡ್ತಿಲ್ಲ, ತುಂಬಾ ಸಮಸ್ಯೆ ಆಗಿದೆ ಅಂತಲ್ಲಿ. ಅದೋ ಗತಿಗೆ ಹೋಗ್ಬಿಟ್ಟಿದೆ, ಅದು ದುಡ್ಡು ಖರ್ಚು ಮಾಡಿದ್ರಿ. ಸಮ್ ಆಫ್ ದೀಸ್ ಐಡಿಯಾಸ್ ಖಂಡಿತ ಇದನ್ನು ನಾನು ಕಮಿಷನರಿಗೆ ಮಾತಾಡಿ ಇದನ್ನ ಯುಟಿಲೈಸೇಷನ್ ಮಾಡಲಿಕ್ಕೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀನಿ. ಮಲ್ಲೇಶ್ವರಂ ಸರ್ ಈಗ ಉದ್ಘಾಟನೆ ಯಾವಾಗ ಸರ್ ಅಂತ ಪಾಲಿಕೆ ಬಜಾರ್? ಮಲ್ಲೇಶ್ವರಂ BDA ಕಡೆಯಿಂದ ಐ ಥಿಂಕ್ ಡೆವಲಪ್ ಆಗಿದೆಯಲ್ಲ, ಅದು BDA ಅವರದ್ದು ಪ್ರಾಪರ್ಟಿ. ಸೊ ಅವರಿಗೆ ನಾನು ಕೇಳ್ಕೊಳ್ತೇನೆ, ಅದು ಅವ್ರದ್ದು, ನಾನು ಈಗ ಹೇಳಲಿಕ್ಕೆ ಬರಲ್ಲ. ಹೇಳ್ತೀನಿ. ವೆಹಿಕಲ್ಗಳು ಹೇಗೆ ಸರ್ ಅಂತ ಏನಾದರೂ ಚರ್ಚೆ ಆಗಿ ಸರ್ ಅಂತ ಏನಾದರೂ? ಹಳೆ ವೆಹಿಕಲ್ ಇದು ಈಗಾಗಲೇ ಮಾನ್ಯ ಸಚಿವರ ನಿರ್ದೇಶನ ಮೇರೆಗೆ ಎಲ್ಲೆಲ್ಲಿ ವೆಹಿಕಲ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಟೋಡ್ ವೆಹಿಕಲ್ಸ್ ಏನು ಇದೆ ಅದನ್ನು ಟೋ ಮಾಡಿ ಕೆಲವು ಜಾಗದಲ್ಲಿ ಗುರುತುಪಡಿಸಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಐಡೆಂಟಿಫಿಕೇಶನ್ ಮಾಡಿ ಇಟ್ಕೊಳ್ತೀವಿ. ಮತ್ತು ಅವರ ಆಧಾರದ ಮೇಲೆ ಯಾರು ಒಂದು ಸ್ಟ್ಯಾಂಡರ್ಡ್ SOP ಇದೆ, ನಾವು ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಅವರಿಗೆ ವೆಹಿಕಲ್ ಟೋ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಸರ್ ಈಗ ಒಂದೇ ಈ ಅಪ್ಲಿಕೇಶನ್ ಏನಾದ್ರು ಮಾಡಕ್ಕೆ ಕೊಟ್ಟಿದ್ರೆ ಸರ್ ಅಂತ? ಯಾಕಂದ್ರೆ ಬೇರೆ ಬೇರೆ ಕಸದ ವಿಚಾರ ಒಂದೇ ಅಪ್ಲಿಕೇಶನ್ ಇದೆ, ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ ಇದೆ, ಏನಾದ್ರು ಒಂದೇ ಅಂತ ಏನಾದ್ರು ಅಪ್ಲಿಕೇಶನ್ ಮಾಡಕ್ಕೆ ನೋಡ್ತಾರೆ? ಐ ಕ್ಯಾನ್ ನಾಟ್ ಸೇ ಎನಿಥಿಂಗ್ ನಾವು, ಅದು ಒಂದು ಯು ಕ್ಯಾನ್ ಆಸ್ ದ ಮಿನಿಸ್ಟರ್ ಆನ್ ದಿಸ್, ಅವರಿಗೆ ಕೇಳಿ. ಇದಿಷ್ಟು GB ಮುಖ್ಯ ಆಯುಕ್ತರಾದ ಮಹೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.